ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ದೃಗ್ದೃಶ್ಯ ವಿವೇಕದ ಪುನರ್ಮನನಕ್ಕೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಆಶಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಆಯ್ತು. ಹರಿ ಓಂ ಶ್ರೀ ಸದ್ಗುರುದೇವಾಯ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಥ್ಯಾಂಕ್ ಯು. ಧನ್ಯವಾದಗಳು ಆಶಾ ಅವರೇ. ಈಗ ನಾವು ದೃಗ್ದೃಶ್ಯ ವಿವೇಕದ ಪುನರ್ಮನನದಲ್ಲಿ 58 ಉಪನ್ಯಾಸಗಳವರೆಗೂ ಪುನರ್ಮನನ ಮಾಡಿದ್ದೀವಿ. ಈಗ 59ಕ್ಕೆ ಹೋಗೋಣ. ಸಾವಿತ್ರಿಯವರು ಶ್ರವಣ ಮಾತ್ರೇಣ ಮುಕ್ತಿ ಅಂತ ಆದಮೇಲೆ ಮನನ ನಿಧಿಧ್ಯಾಸಗಳ ಉಪಯೋಗವೇನು? ಅಂದ್ರೆ ನಾನು ಮುಕ್ತನೇ ಅಂತ ನಮ್ಗೆ ಮುಕ್ತನೆ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂತಂದ್ರೆ, ನಾವು ಶ್ರವಣ ಮಾಡಿದಾಗ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂತ ವಾಕ್ಯಗಳನ್ನು ನಾವು ಕೇಳಿದಾಗ ನಾನು ಮುಕ್ತನೇ ಅಂತ ಅದನ್ನ ನಾವು ಒಪ್ಕೊಳ್ಳೋಕೆ ತಯಾರಿರಲ್ಲ. ಯಾಕೆಂದ್ರೆ ನಮ್ಗೆ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿರತ್ತೆ ಯೋಚನೆಗಳು, ತಪ್ಪಾದ ತಿಳುವಳಿಕೆ ತುಂಬ್ಕೊಂಡಿರೋದ್ರಿಂದ ಅದನ್ನ ಸರಿಪಡಿಸ್ಬೇಕಾಗತ್ತೆ. ಅದಕ್ಕಾಗಿ ನಮಗೆ ಶ್ರವಣ ಮಾಡಿ ಶ್ರವಣದಿಂದ ಬರ್ತಕ್ಕಂತ ಆ ಸ್ಪಷ್ಟವಾದ ಜ್ಞಾನವನ್ನು ನಾವು ನಿಧಿಧ್ಯಾಸನಗಳ ಮೂಲಕ ನಾವು ಅದನ್ನ ತಿಳ್ಕೋಬೇಕಾಗತ್ತೆ. ಆವಾಗ ಮತ್ತೆ ಶ್ರವಣ ಮಾಡೋದಕ್ಕೆ ಅದು ಆ ಮನಸ್ಸು ಒಂದು ಸ್ಥಿತಿಗೆ ಬರತ್ತೆ. ಇವಾಗ ಶ್ರವಣ ಮಾಡೋದಕ್ಕೆ ಮನನ ನಿಧಿಧ್ಯಾಸನಗಳು ಪೂರಕವಾಗಿರತ್ತೆ ಅಂತ ನಾವು ಹೇಳ್ಬೋದು. ಚೆನ್ನಾಗಿ ಹೇಳಿದ್ರು. ಸೊ ಮನನ ನಿಧಿಧ್ಯಾಸ ಕೂಡ ತುಂಬ ಮುಖ್ಯ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ವಾಸನಾಕ್ಷಯ ಅಂತಂದ್ರೆ ಏನು? ಅದು ಯಾವುದರಿಂದ ಆಗುತ್ತೆ? ಪದ್ಮಾ. ಕೇಳಿಸ್ತಾ ಇದೆಯಾ ನಂದು ಮಾತು? ಕೇಳಿಸ್ತಾ ಇದೆ. ಹಾ, ಓಕೆ. ಪದ್ಮಾ ಅವರು ಆನ್ಸರ್ ಮಾಡ್ತಿಲ್ಲ. ಸುಧಾ ಅವರೇ ಹೇಳಿ, ವಾಸನಾಕ್ಷಯ ಅಂತಂದ್ರೆ ಏನು? ವಾಸನಾಕ್ಷಯ ಅಂದ್ರೆ ಈ ದೇಹ, ಈ ನಾನು ಅನ್ನೋ ದೇಹ, ಮನ, ಬುದ್ಧಿ ಅಂತ ನಾವು ತಪ್ಪು ತಿಳುವಳಿಕೆನೇ ನಮ್ಮಲ್ಲಿರೋ ದೊಡ್ಡವಾದಂತಹ ಮುಖ್ಯವಾದಂತಹ ವಾಸನೆ. ಈ ವಾಸನೆಗೆ ಹಲವಾರು ನಮ್ಮ ಹುಟ್ಟಿನಿಂದ ನಾವು ಇಲ್ಲಿವರೆಗೂ ಎಲ್ಲಾ ತರ ವಾಸನೆಗಳು ನಮ್ಮಲ್ಲಿ ಸುಪ್ತ ಮನಸ್ಸಿನಲ್ಲಿ ಕೂತ್ಬಿಟ್ಟಿರುತ್ತೆ. ಮತ್ತೆ ಈ ಪ್ರಜ್ಞೆಗೆ ನಿಲುಕದ ಮನಸ್ಸಿನಲ್ಲೂ ಅದು ಎಲ್ಲ ಸಂಗ್ರಹವಾಗಿರುತ್ತೆ.
ಮತ್ತೆ ಈ ಶ್ರವಣದಿಂದ ನಾವು ಏನು ಜ್ಞಾನವನ್ನ ಗುರುಗಳಿಂದ ಪಡ್ಕೊಳ್ತೀವೋ, ಶ್ರವಣ ಮನನ ನಿಧಿಧ್ಯಾಸ, ಈ ಕ್ರಿಯೆಯಿಂದ ನಾವು ಸುಪ್ತ ಮನಸ್ಸಿಗೆ ಮತ್ತೆ ಪ್ರಜ್ಞೆಗೆ ನಿಲುಕದ ಮನಸ್ಸಿಗೆ ಕಳಿಸಿದಾಗ ಈ ನಾವು ದೇಹ ಮನ ಬುದ್ಧಿಯನ್ನ ತಪ್ಪು ಗ್ರಹಿಕೆಯನ್ನ ಹೋಗ್ಲಾಡ್ಸ್ಕೋಬಹುದು. ಹೀಗೆ ಈ ತರ ಶ್ರವಣದಿಂದ ಮಾತ್ರ ಮುಕ್ತಿ ಅಂತ ಈ ತರ ಗುರುಗಳಿಂದ ಉಪದೇಶ ತಗೊಂಡಾಗ ಈ ಸುಪ್ತ ಮನಸ್ಸಿನಲ್ಲಿ ಮತ್ತೆ ಇದ್ರಲ್ಲಿ ಗಾಢ ನಿದ್ರೆಯಲ್ಲಿ ನಿಂತಹ ತಪ್ಪಾದ ವಾಸನೆಗಳೆಲ್ಲ ವಾಸನಾಕ್ಷಯ ಆಗುತ್ತೆ. ಇದಕ್ಕೆ ವಾಸನಾಕ್ಷಯ ಅಂತ ಹೇಳಿ. ಕರೆಕ್ಟ್. ಮುಂದಿನ ಪ್ರಶ್ನೆ ಸವಿಯವರಿಗೆ. ದೃಶ್ಯಾನುವಿದ್ ಅಂದ್ರೆ ಅಥವಾ ರೂಪಾನುವಿದ್ ಸವಿಕಲ್ಪ ಸಮಾಧಿ ಅಂತಂದ್ರೆ ಏನು? ರೂಪಾನುವಿದ್ ಅಂದ್ರೆ ಏನು ಅಂತನಾ ಮ್ಯಾಮ್? ಹಾ, ಓಕೆ. ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ ಮ್ಯಾಮ್. ಸೌಂಡ್ ಬರ್ತಿಲ್ವಾ? ಇಲ್ಲ, ಕೊರ ಅಂತ ಇದೆ. ಅದೇನ್ ನಂದು ಮಿಸ್ಟೇಕಾ? ಇಲ್ಲ, ಬೇರೆ ಬರ್ತಿದೆ. ಅವ್ರು ಲಾಗೌಟ್ ಆಗಿ ಲಾಗಿನ್ ಆಗ್ಲಿ. ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿದೆ. ಓಕೆ. ನೀವು ಇನ್ನೊಂದ್ಸರ್ತಿ ರೂಪ- ಹೊರಗಡೆ ಹೋಗಿ ಬನ್ನಿ ಶೀಲಾ. ಆಯ್ತು ಮ್ಯಾಮ್. ಓಕೆ. ಇನ್ನೊಂದ್ಸಲ ಜಾಯಿನ್ ಆಗ್ಬೇಕು ನೋಡೋಣ. ನೀವು ಹೇಳಿ ಸವಿಯವ್ರೆ. ತಾಳು ಸರಿ. ರೂಪಾನುವಿದ್ ಅಂದ್ರೆ ಕಣ್ಣು ತೆಗ್ದಿದ್ದಾಗ ಅಥವಾ ಕಣ್ಣು ಕ್ಲೋಸ್ ಆಗಿದ್ದಾಗೂ ಎರಡ್ ತರಾನು ಮಾಡ್ಬೋದು. ಅದು ರೂಪ ಬಗ್ಗೆ ನಾನಿದಲ್ಲ ಅಂತ, ನಾನು ಈ ದೇಹ ಮನಸ್ಸು ಇದೆಲ್ಲ ನಾನಲ್ಲ ಅಂತ ಹೇಳ್ಕೊಳೋದು ಫಸ್ಟ್ ಸ್ಟೆಪ್ ಅಲ್ಲಿ. ಅದು ರೂಪಾನುವಿದ್ ಸವಿಕಲ್ಪ. ಸೊ ಥಾಟ್ಸ್ ಇರುತ್ತೆ, ಈ ಥಾಟ್ಸ್ ಅಲ್ಲಿ ನಾನು ಏನು ಅಲ್ಲ ಅಂತ ನಾವು ಅಫರ್ಮ್ ಮಾಡ್ತೀವಿ ಅಲ್ವಾ ಮ್ಯಾಮ್? ಕರೆಕ್ಟ್. ಅಂದ್ರೆ ನಾನು ಸಾಕ್ಷಿ ಅನ್ನೋದನ್ನ ತಿಳ್ಕೊತೀನಿ. ಇದು ನಾನ್ ಯಾವುದು ಅಲ್ಲ, ಇದನ್ನು ನೋಡುವಂಥ ಸಾಕ್ಷಿ ನಾನು ಅನ್ನೋದನ್ನ ರೂಪಾನುವಿದ್ದಲ್ಲಿ ಗೊತ್ತಾಗುತ್ತೆ ನಮ್ಗೆ ಅಲ್ವಾ? ಅದು ಶಬ್ದಾನುವಿದ್ದಲ್ಲಿ ನಾನು ಆತ್ಮ ಅಂತ ಗೊತ್ತಾಗುತ್ತೆ. ಅಲ್ಲಲ್ಲ, ಫಸ್ಟು ರೂಪಾನುವಿದ್ದಲ್ಲಿ ಎಲ್ಲ ಸಂವೇದನೆಗಳನ್ನ ಗಮನಿಸ್ತೀವಿ, ಉಸಿರನ್ನ ಗಮನಿಸ್ತೀವಿ. ಹಾಗೆ ಗಮನಿಸೋವಾಗ ಯಾವುದನ್ನ ನಾವು ಗಮನಿಸ್ತಾ ಇದೀವೋ ಅದ್ರ ಬದಲಾವಣೆ ಆಗ್ತಾ ಇದೆ, ಯಾವುದು ಗಮನಿಸ್ತಾ ಇದೆಯೋ ದೃಕ್ಕು ಬದಲಾವಣೆ ಆಗ್ತಾ ಇಲ್ಲ, ಆ ದೃಕ್ ನಾನು, ಸಾಕ್ಷಿ ನಾನು ಅಂತ ರೂಪಾನುವಿದ್ದಲ್ಲಿ ತಿಳ್ಕೊತೀವಿ. ಆಮೇಲೆ ಶಬ್ದಾನುವಿದ್ದಲ್ಲಿ ಅದನ್ನ ಸಪೋರ್ಟ್ ಮಾಡುತ್ತಾ ವೇದಾಂತ ಏನ್ ಹೇಳ್ತಾ ಇದೆ, ಸಾಕ್ಷಿ ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ಶಬ್ದಾನುವಿದ್ ಮೂಲಕ ಕನ್ಫರ್ಮ್ ಮಾಡ್ಕೋತೀವಿ. ಓಕೆ ಓಕೆ. ನಾನೇನ್ ರೂಪಾನುವಿದ್ದಲ್ಲಿ ತಿಳ್ಕೊಂಡೋ ಈಸ್ ದಿಸ್ ಓಕೆ? ನನ್ಗಿವಾಗ ರೂಪಾನುವಿದ್ದಲ್ಲಿ ಏನು, ನಾನು ಏನಾದ್ರೂ ನೋಡ್ಬೇಕಾದ್ರೆ ನಾನು ಅದರಿಂದ ಬೇರೆ ಆಗಿದ್ರೆ ತಾನೇ ನಾನು ನೋಡಕ್ಕಾಗತ್ತೆ. ಹಾಗಾಗಿ ನಾನು ಅಸಂಗ ಅನ್ನೋದು ಬರುತ್ತೆ, ರೂಪಾನುವಿದ್ದಲ್ಲೇ ಬರುತ್ತೆ. ಆಮೇಲೆ ಏನ್ ಹೇಳುತ್ತೆ ಸಾಕ್ಷಿ ಬಗ್ಗೆ? ಇದು ಶಬ್ದಗಳು ಏನ್ ಹೇಳುತ್ತೆ, ವೇದಾಂತದ ಶಬ್ದಗಳು ಸಾಕ್ಷಿಯ ಏನು, ಅದರ ಸ್ವರೂಪ ಏನು ಅಂತ ಹೇಳುತ್ತೆ ಅನ್ನೋದನ್ನ ಅದ್ರ ಮೂಲಕ ಕೇಳ್ಕೊಳ್ಳೋದು. ಅವಾಗ ಅದು ಹೇಳುತ್ತೆ ಒಂದೊಂದಾಗಿ, ನಾನು ಅಸಂಗ, ನಾನು ನಿರ್ವಿಕಾರ, ನಾನು ನಿರ್ವಿಕಲ್ಪ, ನಾನು ಶಾಂತ ಅಂತೆಲ್ಲ ವೇದಾಂತ ಹೇಳುತ್ತೆ. ಅವಾಗ ಮ್ಯಾಚ್ ಆಗುತ್ತೆ. ನಾನು ಮೊದಲೇನು ತಿಳ್ಕೊಂಡೆ, ನಾನು ಸಾಕ್ಷಿ ಅಂತ ತಿಳ್ಕೊಂಡಿರೋದು ನಾನು ಅಸಂಗ ಅಂತ ತಿಳ್ಕೊಂಡ್ರು ಕರೆಕ್ಟು ಅಂತ ಕನ್ಫರ್ಮ್ ಮಾಡುತ್ತೆ. ಓಕೆ. ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ. ಶಬ್ದಾನುವಿದ್ ಸವಿಕಲ್ಪ ಸಮಾಧಿಯಲ್ಲಿ ಏನಾದರೂ ಕಲ್ಪನೆ ಮಾಡಿಕೊಳ್ಳಬೇಕೇ? ಶಬ್ದಾನುವಿದ್ ಸವಿಕಲ್ಪ ಸಮಾಧಿಯಲ್ಲಿ ನಾನ್ ಸಾಕ್ಷಿ ಅಂತ ತಿಳ್ಕೊಂಡ್ಮೇಲೆ ಸಾಕ್ಷಿ ಗುಣಗಳೇನು ಅನ್ನೋದನ್ನ ವೇದಾಂತ ಶಬ್ದಗಳ ಮೂಲಕ ನಾನು ಅಸಂಗ, ನಾನ್ ನಿರ್ವಿಕಲ್ಪ, ನಿರಾಕಾರ ಅನ್ನೋದನ್ನೆಲ್ಲಾನು ಗಟ್ಟಿಯಾಗಿ ಇಡ್ಕೋಬೇಕಾಗತ್ತೆ ಅಲ್ಲಿ. ಅದ್ರ ಬಗ್ಗೆ ಯಾವುದೇ ಅಲ್ಲಿ ನಾವೇನು ಕಲ್ಪನೆ ಮಾಡ್ಕೊಳ್ಳೋಂಗಿರಲ್ಲ. ಇದೆ ಯಾವ್ದು ನಾನು ನಿರ್ವಿಕಲ್ಪ ನಿರಾಕಾರ ಅಂತ ಹೇಳದ್ಮೇಲೆ ಅಲ್ಲಿ ಕಲ್ಪನೆಗೆ ಅವಕಾಶ ಏನಿರಲ್ಲ. ಯಾವ್ದಕ್ಕೂ ಅಂಟ್ಕೊಳ್ದೆ ಇರೋದ್ರಿಂದ ನಾವು ಇವನ್ನೆಲ್ಲ ಬಿಟ್ಟಿರ್ತಕ್ಕಂತ ಸಾಕ್ಷಿ ಮಾತ್ರ ನಾನು ಅನ್ನೋ ಈ ವೇದಾಂತದ
ಪ್ರಕೃತಿ ಹೇಳಿರ್ತಕ್ಕಂತ ಮತ್ತೆ ಪುಸ್ತಕಗಳಲ್ಲಿ ಪಠಿಸಿರ್ತಕ್ಕಂಥ ವೇದಾಂತದ ವಾಕ್ಯಗಳನ್ನ ನೆನಪಿಸ್ಕೊಂಡ್ಬಿಟ್ರೆ ಸಾಕು. ಇಲ್ಲಿ ಬೇರೆ ಎಲ್ಲಾ ಆಲೋಚನೆಗಳು ಆ ಸಮಯದಲ್ಲಿ ಬಿಟ್ಟು ಹೋಗಿ ನಾನು ಸಾಕ್ಷಿ ಅನ್ನೋದಷ್ಟೇ ಉಳ್ಕೊಂಡಿರುತ್ತೆ. ಕರೆಕ್ಟ್. ಆದ್ರೆ ಅದನ್ನ ಸವಿಕಲ್ಪ ಅಂತೀವಲ್ಲ, ಮತ್ತ್ಯಾಕೆ ಶಬ್ದಾನುವಿದ್ ಸವಿಕಲ್ಪ ಸಮಾಧಿ ಅಂತೀವಲ್ಲ? ಸವಿಕಲ್ಪ ಅಂದ್ರೆ ಅಲ್ಲಿ ಏನೋ ಕಲ್ಪನೆ ಇದೆ ಅಂತ, ನಮ್ಗೇನ್ ಕಲ್ಪನೆ ಬೇಡ ಅಂತೀವಿ, ಹೇಳ್ತಾ ಇದೀವಿ. ಅದ್ ಹೆಂಗೆ ಅದು? ಅಂದ್ರೆ ಇಲ್ಲಿ ಯಾವುದೇ ಕಲ್ಪನೆ ಬೇಕಾಗಿಲ್ಲ ಅಂದ್ರೆ ನಾನು ಶುದ್ಧ ಆತ್ಮ ಅನ್ನೋದನ್ನ ನಾವ್ ಯಾವಾಗ ಇಟ್ಕೊಂಡ್ಬಿಟ್ಟಿರ್ತೀವೋ ಅಲ್ಲಿ ಅದೇ ಸವಿಕಲ್ಪ ಸಮಾಧಿ ಅಂತ ಅನ್ಕೋತೀವಿ ನಾವ್. ಅದನ್ನ ಸವಿಕಲ್ಪ ಅಂದ್ರೆ ನಾವ್ ಯಾವ್ದ್ರ ನಾನೇ ಸಚ್ಚಿದಾನಂದ, ನಾನೇ ಆನಂದ ಸ್ವರೂಪಿ, ನಾನೇ ಪರಮಾತ್ಮ ಅನ್ನೋದನ್ನ ಯಾವಾಗ ನಾವು ತಿಳ್ಕೊಂಡ್ಬಿಡ್ತೀವೋ ಆ ವೇದಾಂತ ವಾಕ್ಯಗಳ ಮೂಲಕ, ಇದನ್ನ ನಾನು ಅದನ್ನ ತಿಳ್ಕೊಳಕೋಸ್ಕರನೇ ನಾನು ಇವನ್ನೆಲ್ಲ ಅಂಟ್ಕೊಂಡಿಲ್ಲ ಯಾವ್ದಕ್ಕೂ. ನಾನು ನಿರಾಕಾರ, ನಿರ್ವಿಕಾರ, ನಿರಾಕಾರ ಅಂತ ತಿಳ್ಕೊಂಡಾಗ, ಪದೇ ಪದೇ ನೆನಪಿಸ್ಕೊಂಡಾಗ ಈ ದೇಹಾಭಿಮಾನ ಹೊರಟೋಗುತ್ತಲ್ಲ. ನಾನು ದೇಹ, ಮನಸ್ಸು, ಬುದ್ಧಿ ಅನ್ನೋದು ಅದಕ್ಕೆ ಕರೆಕ್ಟ್. ಸವಿಕಲ್ಪ ಅಂದ್ರೆ ಅರ್ಥ ಏನು? ಅಲ್ಲೇನೋ ಒಂದು ಕಲ್ಪನೆ ಇದೆ ಅಂತ ಅರ್ಥ ಸವಿಕಲ್ಪ ಅಂದ್ರೆ. ಇವಾಗ ರೂಪಾನುವಿದ್ ಸವಿಕಲ್ಪ ಸಮಾಧಿಯಲ್ಲಿ ರೂಪದ ಕಲ್ಪನೆ ಇದೆ, ಅಂದ್ರೆ ನನ್ನ ದೇಹದ ಕಲ್ಪನೆ ಇದೆ ಅದರಲ್ಲಿ. ಆ ದೇಹವನ್ನ ನೋಡ್ತಾ ನೋಡ್ತಾ ನಾನ್ ದೇಹ ಅಲ್ಲ, ಆಮೇಲೆ ಸೆನ್ಸೇಷನ್ಸು ಅದ್ರದ್ದು ಕಲ್ಪನೆ ಇದೆ ಅಂದ್ರೆ ಅದೆಲ್ಲ ಅದನ್ನ ರೂಪಗಳು ಇದೆ ಅನ್ನೋ ಒಂದು ಕಲ್ಪನೆ ಅಲ್ಲಿದೆ. ಅದೇ ರೀತಿ ಶಬ್ದಾನುವಿದ್ದಲ್ಲಿ ಬೇರೆ ಕಲ್ಪನೆ ಇಲ್ಲದೆ ಹೋದ್ರು ಈ ಶಬ್ದ ಏನಿದೆ ವೇದಾಂತದ ಶಬ್ದ, ಅದನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಸೊ ನೆನಪು ಒಂದು ರೀತಿಯ ಕಲ್ಪನೆ. ಆ ತರಹ ನೋಡಕ್ ಹೋದ್ರೆ ಪರ್ಟಿಕ್ಯುಲರ್ ಆಗಿ ಹಂಗ್ ಕೇಳಿದ್ರೆ ಉತ್ತರ, ಶಬ್ದ ನಾವು ನಾನು ಅಸಂಗ ಅನ್ನೋ ಒಂದು ಶಬ್ದ ನೆನಪು ಮಾಡ್ಕೊಳ್ತೀವಿ ನಾವು, ಅಲ್ಲಿ ಏನ್ ಹೇಳಿದೆ ವೇದಾಂತ ಅಂತ. ಸೊ ಆ ನೆನಪು ಕೂಡ ಒಂದು ರೀತಿಯ ಕಲ್ಪನೆ ಅನ್ನೋ ಅರ್ಥದಲ್ಲಿ ಅದು ಸವಿಕಲ್ಪ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇನ್ನೇನೋ ಬೇರೆ ಎಕ್ಸ್ಟ್ರಾ ನಾವು ಕಲ್ಪನೆ ಮಾಡೋದಿಲ್ಲದೆ ಹೋದ್ರು ಇಟ್ ಇಸ್ ಆಲ್ಸೋ ಸವಿಕಲ್ಪ. ಅಂದ್ರೆ ಕಲ್ಪನೆ ಅಲ್ಲೂ ಕೂಡ ನೆನಪಿನ ಕಲ್ಪನೆ ಅನ್ನೋದು ಇದೆ ಅಂತ ಅರ್ಥ. ಮುಂದಿನ ಪ್ರಶ್ನೆ, ಶೀಲಾ ಅವ್ರು ಬಂದ್ರ ಈಗ? ನಿರ್ವಿಕಲ್ಪ ಸಮಾಧಿಯಲ್ಲಿ ಏನಾಗತ್ತೆ? ನಿರ್ವಿಕಲ್ಪ ಸಮಾಧಿಯಲ್ಲಿ ಈ ಏನು ರೂಪವಿದ್ದ ಸವಿಕಲ್ಪ ಸಮಾಧಿ ಅಂತ ಇದೆಯೋ ಅದು ಎಲ್ಲ ಹೊರಟೋಗುತ್ತೆ. ಮತ್ತು ಈ ಶಬ್ದವಿದ್ ಸವಿಕಲ್ಪ ಸಮಾಧಿ ಅಂತ ಏನು ಅನ್ಕೊಂಡಿರ್ತೀವೋ ಅದು ಈ ವೇದ ವಾಕ್ಯಗಳ ಮೂಲಕ ಅದನ್ನೇ ನಾವು ಮನಕ್ಕೆ ಆಳೋದಕ್ಕೆ ಇಳಿಸ್ಕೊಂಡಿರ್ತೀವಿ. ಅದಾದಾಗ ಏನಾಗುತ್ತೆ, ಅದು ಆಳಕ್ಕೆ ನಮ್ಮ ಮನಸ್ಸಿನ ಅಂತರಾತ್ಮಕ್ಕೆ ಇಳಿದಾಗ ಏನಾಗುತ್ತೆ, ಆ ಸಮಾಧಿಯಲ್ಲಿ ನಾವು ಕೂತಾಗ ಅದು ನಿರ್ವಿಕಲ್ಪ ಸಮಾಧಿಯಾಗಿ ಅದನ್ನೇ ನಾವು ಮತ್ತೆ 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 ಅದೇ ಬರ್ತಾ ಇರುತ್ತೆ ನಿರ್ವಿಕಲ್ಪ ಸಮಾಧಿಯಲ್ಲಿ. ಕರೆಕ್ಟ್. ಅಂದ್ರೆ ನಿರ್ವಿಕಲ್ಪ ಅಲ್ಲಿ ಅಂದ್ರೆ ಕಲ್ಪನೆ ಏನು ಇಲ್ಲ, ಕಲ್ಪನೆ ಏನು ಇರಲ್ಲ, ಯಾವ ಆಲೋಚನೆಗಳು ಇಲ್ದಿರ ಬರೀ ನಾವ್ ಏನು ಇದನ್ನ ಸಾಧನೆ ಮಾಡಿರ್ತೀವೋ ಅದು ಮಾತ್ರ ಬರ್ತಾ ಇರುತ್ತೆ ನಿರ್ವಿಕಲ್ಪ ಸಮಾಧಿಯಲ್ಲಿ. ಕರೆಕ್ಟ್. ಇಲ್ಲಿ ಎರಡೂ ಸವಿಕಲ್ಪದಲ್ಲಿ ಏನೋ ಇತ್ತು, ರೂಪ ಇತ್ತು, ಆಮೇಲೆ ಶಬ್ದ ಇತ್ತು. ಅದೆರಡರ ಮೂಲಕ ನಮ್ಗೆ ಕ್ಲಾರಿಟಿ ಬಂತು. ಓಕೆ, ನಾನು ಅಸಂಗನಾದ, ನಿರ್ವಿಕಾರನಾದ, ನಿರ್ವಿಕಲ್ಪನಾದ, ಶಾಂತನಾದ ಆತ್ಮಸ್ವರೂಪ ಅನ್ನೋ ಒಂದು ಜ್ಞಾನ ಅಲ್ಲೆರಡರಿಂದನೂ ದೃಢ ಆಯ್ತು. ದೃಢ ಆದ್ಮೇಲೆ ಇವಾಗ ನಾನು ನಿರ್ವಿಕಲ್ಪ, ನಿರಾಕಾರ, ಶಾಂತ ಆದ್ಮೇಲೆ ನನಗಿನ್ನೆಂತ ಯೋಚನೆ ಇದೆ? ಏನೇ ಯೋಚನೆ ಇದ್ರು ಮನಸ್ಸಿಂದು, ನನಗೇನು ಸಂಬಂಧ ಇಲ್ಲ ಅಂತ ಆದ್ಮೇಲೆ ನಾನು ಆರಾಮವಾಗಿ ಏನು ಯೋಚನೆ ಮಾಡದೆ ಕೂತ್ಕೋತೀನಿ. ಅಂದ್ರೆ ಇದು ಗಾಢ ನಿದ್ರೆ ತರಹದ ಒಂದು ಸ್ಥಿತಿ. ಗಾಢ ನಿದ್ದೆಯಲ್ಲಿ ಏನು ಯೋಚನೆ ಇರಲ್ಲ, ಯಾಕೆಂದ್ರೆ ಪ್ರಪಂಚ ಇರಲ್ಲ, ಅಲ್ಲಿ ದೇಹ, ಮನಸ್ಸು, ಬುದ್ಧಿಗಳಿರಲ್ಲ, ಏನು ಯೋಚನೆ ಇರಲ್ಲ. ಅದೇ ರೀತಿ ಈ ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂಡ ಬೇರೆ ಏನು ಆಲೋಚನೆಗಳಿಲ್ದೇನೆ ಶಾಂತವಾಗಿ ಕೂತ್ಕೋತೀನಿ. ಆದರೆ ಅತ್ಯಂತ ಸೂಕ್ಷ್ಮವಾದ ಒಂದು ಆಲೋಚನೆ ಇರುತ್ತೆ. ಸುಮ್ಮನೆ ಮೇಲ್ನೋಟಕ್ಕೆ ಏನು ಆಲೋಚನೆನೂ ಇಲ್ಲ, ಏನು ನನ್ನ ಮನೆದು ಅಥವಾ ಇನ್ಯಾರ್ದೋ ಮಗ ಬಂದ, ಸೊಸೆ ಬಂದ್ಲ, ಇನ್ನೊಂದ ಮತ್ತೊಂದು, ಆ ತರಹ ದಪ್ಪ ಆಲೋಚನೆಗಳು ಯಾವುದೂ ಇರಲ್ಲ.
ಅದಕ್ಕೆ ನಿರ್ವಿಕಲ್ಪ ಅನ್ನೋದು. ಬಟ್ ಏನಾಗುತ್ತೆ ಅಲೌಕಿಕವಾದಂತ ಅದಕ್ಕೆ ಅಲೌಕಿಕವಾದಂತ ಯೋಚನೆಗಳು ಅಂತ ಹೇಳ್ಬೋದಲ್ಲ. ಅಲೌಕಿಕ ಅನ್ನೋದಕ್ಕಿಂತ ಸೂಕ್ಷ್ಮ ರೂಪದ, ಅತ್ಯಂತ ಸೂಕ್ಷ್ಮ ರೂಪದ ಒಂದು ಆಲೋಚನೆ. ಏನ್ ಆಲೋಚನೆ ಅದು? ಇದೇನೆ ನಾನು ನಿರ್ವಿಕಾರ, ನಿರ್ವಿಕಲ್ಪ, ಶಾಂತ ಅನ್ನೋ ಆಲೋಚನೆ. ಅದು ಅತ್ಯಂತ ಸೂಕ್ಷ್ಮದಲ್ಲಿ ನಮಗೆ ಗೊತ್ತಾಗಲ್ಲ. ನಾವು ಕೂತಿರುವಾಗ ನಮ್ಗೇನದು, ನಮ್ಗೆ ನಾಲೆಡ್ಜು ಅದು ಅದನ್ನ ನೀವು ತಿಳ್ಕೊಂಡು ನಾವು ಕೂತಿರ್ತೀವಿ, ಸುಮ್ಮನೆ ಇನ್ನೇನು ಬೇರೆ ಥಾಟ್ಸ್ ಇಲ್ಲದೆ ಕೂತಿರ್ತೀವಿ. ಹಾಗಾಗಿ ಬೇರೆ ಥಾಟ್ಸ್ ಏನೂ ಇಲ್ಲ, ಬೇರೆ ಆಲೋಚನೆಗಳಿಲ್ಲ ಅನ್ನೋದ ಮಟ್ಟಿಗೆ ನೋಡಿದಾಗ ಅದು ನಿರ್ವಿಕಲ್ಪವೇ. ಆದರೆ ಈ ಒಂದು ಜ್ಞಾನ ಏನಿರುತ್ತೆ ಇದು ಸೂಕ್ಷ್ಮ ರೂಪದ ಆಲೋಚನೆಯಾಗಿ ಅದು ಆಳಕ್ಕೆ ಇಳಿಯುತ್ತೆ, ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಸುಪ್ತ ಹಾಗೂ ಪ್ರಜ್ಞೆಗೆ ನಿರುಕದ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಆ ರೀತಿ ಇಳಿದು ಅಲ್ಲೂ ಕೂಡ ಇದೇ ಜ್ಞಾನ ಸ್ಥಿರವಾಗೋದಕ್ಕೆ ಸಹಾಯ ಮಾಡುತ್ತೆ. ಯಾರ್ದಪ್ಪ ಅದು ಶಬ್ದ? ಸೊ ಮುಂದಿನ ಪ್ರಶ್ನೆ ಪದ್ಮಾ ಬಂದ್ರ? ಏನಾಯ್ತು ಪದ್ಮಾ ಅವ್ರದ್ದು? ಬೆಳಗ್ಗೆಯಿಂದ ಅದೇನು ನೆಟ್ವರ್ಕ್ ಸರಿ ಇಲ್ಲ. ಓಕೆ ಓಕೆ ಓಕೆ, ಸರಿ ಹೇಳಿ. ಸಾಮಾನ್ಯ ಲಕ್ಷಣ ಹಾಗೂ ವಿಶೇಷ ಲಕ್ಷಣ ಇವುಗಳನ್ನ ವಿವರಿಸಿ. ಇದರಿಂದ ಇದನ್ನು ತಿಳ್ಕೊಳ್ಳೋದ್ರಿಂದ ಆತ್ಮಜ್ಞಾನದ ದೃಷ್ಟಿಯಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ? ಸಾಮಾನ್ಯ ಲಕ್ಷಣ ಅಂದ್ರೆ ಎಲ್ಲದರಲ್ಲೂ ಇರುವಂತಹದ್ದು, ವಿಶೇಷವಾದದ್ದು ಅಂದ್ರೆ ಒಂದೊಂದರಲ್ಲೂ ವಿಭಿನ್ನವಾಗಿ ಇರುವಂತಹ ಲಕ್ಷಣಗಳು ವಿಶೇಷವಾದ ಲಕ್ಷಣ. ಹೇಗೆ ಇವಾಗ ಬಂಗಾರದ ಒಡವೆಗಳಿರುತ್ತೆ, ಒಂದು ನೆಕ್ಲೆಸ್ಸು, ಚೈನು, ಉಂಗುರ ಹೀಗೆಲ್ಲ ಇದ್ದಿದ್ದು ಅವೆಲ್ಲನೂ ವಿಶಿಷ್ಟ ಲಕ್ಷಣಗಳು. ನೆಕ್ಲೆಸ್ ಅನ್ನೋದು ಒಂದು ವಿಶಿಷ್ಟವಾದ ಇದರಲ್ಲಿ ಗುರುತಿಸ್ತೀವಿ, ಚೈನು ಅಷ್ಟೇ, ಬಳೆ ಹೀಗೆಲ್ಲನೂ ವಿಶಿಷ್ಟವಾದ ಗುಣಗಳು. ಆದ್ರೆ ಅದರಲ್ಲಿ ಎಲ್ಲವೂ ಸಾಮಾನ್ಯವಾಗಿರುವಂತಹದ್ದು ಬಂಗಾರ. ಹಾಗೇನೆ ಈಗ ಮಣ್ಣಿನ ಮಡಕೆ, ಕುಡಿಕೆ, ಕುಂಡ ಎಲ್ಲದರಲ್ಲೂ ಹಾಗೆ ಹೇಗೆ ಅದು ವಿಶಿಷ್ಟವಾದದ್ದು, ಅಲ್ಲಿ ಸಾಮಾನ್ಯವಾದದ್ದು ಮಣ್ಣು. ಹೀಗೆ ನಾವು ಇವಾಗ ಆತ್ಮ ಜ್ಞಾನದ ವಿಚಾರದಲ್ಲಿ ನೋಡೋದು ಅಂದ್ರೆ ಬ್ರಹ್ಮನನ್ನ ಹೇಗೆ ನೋಡೋದು ಅಂತ ಬಿಟ್ಟು, ನಮ್ಗೆ ಏನು ಈ ಪ್ರಕೃತಿಯಲ್ಲಿ ಈ ಜಗತ್ತಿನಲ್ಲಿ ಏನೇನು ಕಾಣಿಸ್ತಾ ಇದೆಯೋ ಅದು ಎಲ್ಲವೂ ವಿಶಿಷ್ಟವಾದದ್ದು ಕಾಣಿಸುತ್ತೆ. ಒಂದೊಂದು ವಿಭಿನ್ನವಾಗಿರೋದಕ್ಕೆ ಅಲ್ಲಿ ರೂಪ, ನಾಮ ಹೀಗೆ ವಿಭಿನ್ನವಾದದ್ದು ನಾವು ಒಂದಿದ್ದಾಗೆ ಒಂದಿಲ್ಲ, ಅದೆಲ್ಲ ವಿಶೇಷ ಲಕ್ಷಣವೇ. ಯಾವಾಗ ರೂಪ ನಾಮವನ್ನು ತೆಗೆದು ಬಿಡ್ತೀವೋ ಅದರಲ್ಲಿ ಸಾಮಾನ್ಯ ಲಕ್ಷಣವಾದಂತಹ ಪರಮಾತ್ಮ ಮಾತ್ರ ಇರೋದು, ಅದು ಸಾಮಾನ್ಯ ಲಕ್ಷಣ. ಅದನ್ನು ತಿಳ್ಕೊಳ್ಳೋದ್ರಿಂದ ನಾನು ಯಾರು ಅನ್ನುವ ಒಂದು ಸತ್ಯ ನನಗೆ ಗೊತ್ತಾಗುತ್ತೆ. ಆದ್ರಿಂದ ಶಾಂತಿ, ಸಮಾಧಾನಗಳು ಉಂಟಾಗುತ್ತೆ. ಯಾವಾಗ್ಲೂ ಮನುಷ್ಯನಿಗೆ ಬೇಕಾಗಿರೋದು ಶಾಂತಿ, ಸಮಾಧಾನವೇ. ಅದನ್ನು ಹುಡುಕೊಂಡೇ ಇದೆಲ್ಲ ಪ್ರಯಾಣ. ಆ ಒಂದು ಸ್ಥಿತಿಗೆ ತಲುಪ್ತೀವಿ. ಚೆನ್ನಾಗಿ. ಮುಂದಿನ ಪ್ರಶ್ನೆ ಆಶಾ ಅವ್ರಿಗೆ. ಕುರ್ಚಿ ಇದೆ, ಇದೇ ಕುರ್ಚಿ, ಇದೆರಡಕ್ಕೂ ಏನು ವ್ಯತ್ಯಾಸ? ಆಶಾ ಅವರು. ಕೇಳಿಸ್ತಿಲ್ಲ ಮೇಡಮ್. ಕುರ್ಚಿ ಇದೆ, ಇದೇ ಕುರ್ಚಿ, ಇದೆರಡಕ್ಕೂ ಏನು ವ್ಯತ್ಯಾಸ? ಇಲ್ಲಿ ಕುರ್ಚಿ ಅಂದ್ರೆ ನಾಮರೂಪ, ಕಾಣುವ ವಸ್ತು, ಎಲ್ಲ ಪ್ರಪಂಚದಲ್ಲಿ ಕಾಣ್ತಿರೋ ವಸ್ತುಗಳಿಗೆಲ್ಲ ಒಂದು ನಾಮರೂಪ ಇರುತ್ತೆ. ಇಲ್ಲಿ ಕುರ್ಚಿ ಅನ್ನೋದು ಒಂದು ನಾಮರೂಪ, ಇದಕ್ಕೆ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅದರ ಹಿಂದೆ ಇರ್ತಕ್ಕಂಥ ಅಸ್ತಿತ್ವ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ಅದೇ ಇದೇ ಕುರ್ಚಿ ಅಂದಾಗ ಅಸ್ತಿತ್ವಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ, ನಾಮರೂಪಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದಿಲ್ಲ. ವೆರಿ ನೈಸ್. ನೋಡಿ, ಇದೆಲ್ಲ ಸಣ್ಣ ಸಣ್ಣದು, ಅದರಲ್ಲಿ ಎಷ್ಟು ಗಹನವಾದ ತತ್ವ ಅಡಗಿರುತ್ತೆ. ಇದನ್ನು ತಿಳ್ಕೊಂಡ್ರೆ
ಹೇಗೆ ನಾವು ನಮ್ಮ ಬಳಕೆಯಲ್ಲೇ ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ತಿರುಗಿಸ್ಕೊಂಡ್ಬಿಡ್ಬೋದು. ಅಂದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಕುರ್ಚಿ ಇದೆ ಅಂತಾನೆ ಹೇಳ್ಬಿಡ್ತೀವಿ, ಇದೇ ಕುರ್ಚಿ ಅಂತ ಅಲ್ಲಿ ತಿಳ್ಕೊಬೇಕು. ಅಸ್ತಿತ್ವಕ್ಕೆ ಗಮನ ಕೊಟ್ಟಾಗ ಇದೇ ಕುರ್ಚಿ ಅಂತ ಹೇಳ್ತೀವಿ. ಅದೇ ಎಲ್ಲಿವರೆಗೂ ನಾಮರೂಪಕ್ಕೆ ಹೆಚ್ಚು ವಿಶೇಷಣ ಲಕ್ಷಣಕ್ಕೆ ಹೆಚ್ಚು ನಾವು ಕೊಟ್ಟಿರೋ ಗಮನ ಅಲ್ಲಿವರೆಗೂ ಕುರ್ಚಿ ಇದೆ ಅಂತಾನೆ ಹೇಳ್ತೀವಿ. ಹೌದು. ಮುಂದಿನ ಪ್ರಶ್ನೆ ಸಾವಿತ್ರಿ ಅವ್ರಿಗೆ. ಬಾಹ್ಯ ಸಮಾಧಿಯಲ್ಲಿ ಎಷ್ಟು ಹಂತಗಳಿವೆ? ಅದರ ಮೂಲಕ ಏನ್ ತಿಳ್ಕೊಳ್ತೀವಿ? ಬಾಹ್ಯ ಸಮಾಧಿಯಲ್ಲೂ 3 ಹಂತಗಳು. ರೂಪಾನ್ವಿತ್, ಶಬ್ದಾನ್ವಿತ್, ನಿರ್ವಿಕಲ್ಪ ಅಂತ. ಬಾಹ್ಯ ಅಂದ್ರೆ ಹೊರಗಡೆ ನೋಡಿದಾಗ ನಾವು ಹೊರಗಡೆ ಕಾಣ್ತಾ ಇರ್ತಕ್ಕಂಥ ಆ ವಸ್ತುಗಳು, ಅವೆಲ್ಲ ಗುಡ್ಡ ಬೆಟ್ಟ ಎಲ್ಲ ಇರಬಹುದು. ಅವೆಲ್ಲ ನಾನಲ್ಲ ಅಂತ ಅಸ್ತಿತ್ವದ ಕಡೆಗೆ ಹೋಗ್ಬೇಕಾಗತ್ತೆ. ಅದು ಅಸ್ತಿತ್ವದಲ್ಲಿ ಅವೆಲ್ಲ ಕಾಣ್ತಾ ಇದೆ, ಅಸ್ತಿತ್ವವಾಗಿ ಕಾಣ್ತಾ ಇದೆ ಅಂತ ಅಸ್ತಿತ್ವದಲ್ಲಿ ನಿಲ್ಬೇಕಾಗತ್ತೆ. ಇನ್ನು ಶಬ್ದಾನ್ವಿತ್ ತಗೊಂಡಾಗ ಅಖಂಡ, ಅನಂತ, ಸಚಿದಾನಂದ ಸ್ವರೂಪ. ಯಾಕೆಂದ್ರೆ ಖಂಡಗಳು ಮಾಡಕ್ಕಾಗಲ್ಲ, ಅದು ಅಖಂಡವಾಗಿದೆ ಅಂತ ಹೇಳ್ಬಿಟ್ಟು ಆ ಅರ್ಥದಲ್ಲಿ ನಿಂತ್ಕೋಬೇಕಾಗತ್ತೆ. ಇವೆರಡು ಅಸ್ತಿತ್ವದ ಬಗ್ಗೆ ತಿಳ್ಕೊಂಡು ಈ ಶಬ್ದದ ಅರ್ಥ ತಿಳ್ಕೊಂಡಾದ್ಮೇಲೆ ನಿರ್ವಿಕಲ್ಪದಲ್ಲಿ ಇನ್ನೇನು ಕಲ್ಪನೆಗಳು ಇರಲ್ಲ ಅಂತ, ಅದು ಪ್ರಶಾಂತವಾಗಿರತ್ತೆ ಅಂತ, ಗಾಢ ನಿದ್ದೆ ಸ್ಥಿತಿ ಅಂತ ಹೇಳ್ಬೋದು ಅದನ್ನ. ವೆರಿ ನೈಸ್. ಇದರಿಂದ ಏನ್ ಪ್ರಯೋಜನ? ಇದ್ರಿಂದ ಅಂತಂದ್ರೆ ನಾವು ಅಸ್ತಿತ್ವದ ಕಡೆಗೆ ನೋಡಿದಾಗ ಯಾವುದೇ ವಸ್ತುವನ್ನು ನೋಡಿದ್ರುನು ಕುರ್ಚಿ ಇದೆ, ಚೇರ್ ಇದೆ, ಟೇಬಲ್ ಇದೆ, ನಾನಿದ್ದೀನಿ, ಮರ ಇದೆ, ಗಿಡ ಎಲ್ಲಾನು ಅಸ್ತಿತ್ವವಾಗಿ ಕಾಣಿಸ್ತಾ ಇದೆ. ಅದು ಒಂದೇ ಸಮವಾಗಿದೆ. ಅಸ್ತಿತ್ವದಲ್ಲಿ ನೋಡಿದ್ರೆ ನಾವು ಎಲ್ಲ ಒಂದು ಸಮವಾಗಿ ಅಂತ ಹೇಳ್ಬೋದು. ಸಾಮಾನ್ಯ ಲಕ್ಷಣ ಅದು ಎಲ್ಲದಕ್ಕೂ ಇರುವಂತ ಒಂದು ಪ್ರಾಣಿ, ಪಶು, ಪಕ್ಷಿ ಎಲ್ಲದಕ್ಕೂ ಇರುವಂತ ಸಾಮಾನ್ಯ ಲಕ್ಷಣ ಅಂತ ನಾವು ಅದ್ರ ಕಡೆಗೆ ಹೋಗ್ಬೋದು ಅಸ್ತಿತ್ವದಿಂದ. ಅವಾಗ ಏನಾಗುತ್ತೆ? ರಾಗದ್ವೇಷಗಳು ಕಡಿಮೆ ಅವಾಗ ಆಗುತ್ತೆ, ರಾಗದ್ವೇಷಗಳು ಇರಲ್ಲ, ಶಾಂತತೆ ಬರುತ್ತೆ ಅಂತ. ಪ್ರೇಮ ಶಾಂತತೆ ಬರುತ್ತೆ. ನಾವು ಒಂದೇ ಯಾಕೆಂದ್ರೆ ಪರಮಾತ್ಮ ಒಬ್ಬನೇ, ಆ ಏಕತ್ವ ಭಾವ ಬರುತ್ತೆ. ಒಂದೇ ಭಾವದಲ್ಲಿ ನಾವು ನಿಲ್ಲುವಂತ ಒಂದು ಅಭ್ಯಾಸ ಆಗ್ತಾ ಬರುತ್ತೆ ಆ ತರ ಸಮಾಧಿ ಮಾಡ್ತಾ ಹೋದ್ರೆ. ಕರೆಕ್ಟ್. ಪ್ರೇಮ, ವಿಶ್ವ ಪ್ರೇಮ ಬರುತ್ತೆ, ಪ್ರೇಮ ಭಾವನೆ ಬರುತ್ತೆ ಅಂತ. ಇನ್ನು ಶಬ್ದಗಳು ಅಂದ್ರೆ ಅದರ ಅರ್ಥನೆಲ್ಲ ತಿಳ್ಕೊಂಡಿರೋದ್ರಿಂದ ಅಖಂಡ, ಅನಂತ ಅಂತ ಅದು ಒಂದು ಶಾಂತತೆ ಬರುತ್ತೆ. ಅಲ್ಲಿ ಎರಡು ಇರಲ್ಲ, ಒಂದು ಶಾಂತತೆ ಬರುತ್ತೆ, ಗಾಢ ನಿದ್ದೆ ಸ್ಥಿತಿ ಅಂತ. ನಾವು ಎಚ್ಚರದಲ್ಲಿ ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ಆ ಶಾಂತತೆಯ ಸ್ವಭಾವವನ್ನು ನಾವು ನಿರ್ವಿಕಲ್ಪದಲ್ಲಿ ಹಾಯಾಗಿ ಅದು ಸಮಾಧಿ ಸ್ಥಿತಿಗೆ ಹೋಗತ್ತೆ. ಮತ್ತೆ ಸುಪ್ತ ಮನಸ್ಸು ಪ್ರಜ್ಞೆಗೆ ನಿಲುಕದ ಮನಸ್ಸಿಗೂ ಇಳಿಯೋದ್ರಿಂದ ಮತ್ತೆ ಎಚ್ಚರ ಆದ್ರೂನು ಮತ್ತೆ ಅದೇ ಬರ್ತಾ ಇರತ್ತೆ, ಆ ಒಳ್ಳೆ ಯೋಚನೆಗಳೇ ಬರ್ತಾ ಇರತ್ತೆ. ಸೊ ನಾವು ವಾಕ್ ಗೀಕ್ ಮಾಡೋವಾಗ, ಹೋಗ್ತಾ ಇರೋವಾಗ, ಹೋಗೋವಾಗ ಪ್ರಕೃತಿ ನೋಡ್ತಾ ಇರೋವಾಗ ಅನಂತ ಅಂತ, ಹೌದು, ಅದನ್ನೆಲ್ಲ ನೆನ್ಪಕ್ಕೆ ತಂದ್ಕೋಬೇಕು. ಅದು ಸಮಾಧಿ ಆಗ್ತಾ ಇರತ್ತೆ. ಸಹಜ ಸಮಾಧಿ ತರ ನಾವು ಎಲ್ಲೇ ಹೋಗ್ಬೇಕಾದ್ರು, ಯಾರನ್ನೇ ನೋಡ್ಬೇಕಾದ್ರು, ಮಾತಾಡ್ಬೇಕಾದ್ರು ಅದು ಗಮನಿಸ್ತಾ ಇರ್ಬೇಕಾಗತ್ತೆ. ಕರೆಕ್ಟ್, ಚೆನ್ನಾಗಿ ಹೇಳ್ತೀರಿ. ಮುಂದಿನ ಪ್ರಶ್ನೆ ಶೀಲಾ ಅವ್ರಿಗೆ. ಅಂತರ್ ಸಮಾಧಿ ನಮ್ಮನ್ನು ಯಾವ ಕಡೆ ಕರ್ಕೊಂಡು ಹೋಗುತ್ತೆ? ಬಾಹ್ಯ ಸಮಾಧಿ ನಮ್ಮನ್ನು ಯಾವ ಕಡೆ ಕರ್ಕೊಂಡು ಹೋಗುತ್ತೆ? ಅಂತರ್ ಸಮಾಧಿ ನಮ್ಮನ್ನ ಅರಿವಿನ ಕಡೆಗೆ ಕರ್ಕೊಂಡೋಗುತ್ತೆ. ಅಂದ್ರೆ ನಾವು ಆಳಕ್ಕೆ ಹೋದಾಗ, ಮನಸ್ಸಿನ ಆಳಕ್ಕೆ ಹೋದಾಗ ಅಲ್ಲಿ ಜ್ಞಾನ ಅನ್ನೋದು ನಮ್ಗೆ ಉಂಟಾಗತ್ತೆ. ಯಾವುದು ಈ ದೇಹ, ಮನ,
ಬುದ್ಧಿ ಯಾವುದು ನಾನಲ್ಲ, ಇದು ಆ ಪರಮಾತ್ಮ. ಈ ದೇಹ ಎಲ್ಲ ನಾವೇನ್ ನೋಡ್ತಾ ಇದ್ದೀವಿ, ನಮ್ಮ ಸುತ್ತಲೂ ಇರತಕ್ಕಂತ ಈ ಪ್ರಕೃತಿ ಏನಿದೆ, ಇದೆಲ್ಲ ಆ ಪರಮಾತ್ಮನೇ ಅನ್ನೋ ಒಂದು ಅರಿವು ನಮ್ಗೆ ಅಂತರಾಳಕ್ಕೆ ಹೋದಾಗ ಮೂಡುತ್ತೆ ಅಂತರ್ ಸಮಾಧಿಯಿಂದ. ಬಹಿರ್ ಸಮಾಧಿ ಮೂಲಕ ನಮ್ಗೇನ ಗೊತ್ತಾಗತ್ತೆ ಅಂದ್ರೆ ಅಸ್ತಿತ್ವ, ಇರುವಿಕೆ ಏನು ನಾವು ನೋಡ್ತೀವಿ, ಆ ಇರುವಿಕೆನ ಪ್ರತಿಯೊಂದ್ರಲ್ಲೂ ನಾವು ಇರುವಿಕೆನ ನೋಡ್ತಾ ಬರ್ತೀವಿ. ಪ್ರತಿಯೊಂದು ವಸ್ತುನಲ್ಲೂ ಇರುವಿಕೆ ಅನ್ನೋದಿದೆ, ಆ ಇರುವಿಕೆನ ನಾವು ನೋಡ್ತಾ ಬರ್ತೀವಿ. ಆದ್ರಿಂದ ಈ ಹೊರಗಿನ ಈ ಬಹಿರ್ ಸಮಾಧಿ ಮೂಲಕ ನಾವೇನ್ ಮಾಡ್ತೀವಿ, ಇರುವಿಕೆಯನ್ನ ಕಾಣ್ತೀವಿ. ಅಂತರ್ ಸಮಾಧಿ ಮೂಲಕ ನಾವು ಅರಿವನ್ನ ಕಾಣ್ತೀವಿ. ಅಂದ್ರೆ ಸತ್ ಚಿತ್ ಇವೆರಡು ಕೂಡ ಇದ್ರಲ್ಲಿ ನಾವು ಕಾಣ್ಬಹುದು. ಈ ಸಮಾಧಿ ಮೂಲಕ ಈ ಸತ್ ಚಿತ್ ಅನ್ನೋ ಒಂದು ವಾಕ್ಯವನ್ನ ನಾವು ಕಾಣ್ಬೋದು. ಕರೆಕ್ಟ್. ಆ ಸತ್ ಚಿತ್ತು ಯಾವಾಗ್ಲೂ ಅನಂತವೇ ಅನ್ನೋದು ಕೂಡ ಗೊತ್ತಾಗೋಗಿರುತ್ತೆ. ಗೊತ್ತಾಗತ್ತೆ. ಹಾಗಾಗಿ ಕೊನೆಗೆ ನನ್ನ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಅನ್ನೋದು ಗೊತ್ತಾಗುತ್ತೆ. ಸರಿಯಾಗಿ ಹೇಳಿದೆ. ಮುಂದಿನ ಪ್ರಶ್ನೆ ಸುಧಾ. ಇರುವುದೆಲ್ಲವೂ ಅಸ್ತಿತ್ವವೇ? ಲೋ ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಅಂತ ಬರ್ತಿದೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಾ. ಇರುವುದೆಲ್ಲವೂ ಅಸ್ತಿತ್ವವೇ ಎಂಬ ತಿಳುವಳಿಕೆ ಜ್ಞಾನಿಗೆ ಇರುತ್ತದೆ, ಆದರೆ ಸಾಧಾರಣ ಮಾನವರಿಗೆ ಈ ಜ್ಞಾನ ಏಕೆ ಇರುವುದಿಲ್ಲ? ಒಬ್ಬ ಜ್ಞಾನಿ ಆದವನಿಗೆ ಇರುವಿಕೆನೆಲ್ಲ ಕಂಡು ಅವನಿಗೆ ಅಸ್ತಿತ್ವದು ನಾಮರೂಪ ಅನ್ನೋದು ಅವನು ಉಪಯೋಗಿಸ್ಕೊಳ್ತಾ ಇರ್ತಾನೆ. ಆದ್ರೆ ಅವನು ಅದ್ರಲ್ಲಿ ಅಸ್ತಿತ್ವನೇ ಕಾಣ್ತಾ ಇರ್ತಾನೆ. ಅವನು ಅದ್ರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಮತ್ತೆ ಅದ್ರಿಂದ ಉಪಯೋಗ ಮಾಡ್ಕೋತಾನೆ, ಬಟ್ ಅದ್ರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಅವನ್ಗೆ ಭ್ರಮೆ ಅನ್ನೋದು ಅದ್ರಲ್ಲಿ ಇರೋದಿಲ್ಲ. ಮತ್ತೆ ಈ ಭಗವಂತನ ಸ್ವರೂಪ ಅಂತ ಅವನು ಆ ಸ್ವರೂಪದಲ್ಲಿ, ಆ ಅರಿವಿನಲ್ಲೇ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಈ ಇರುವಿಕೆ ಅಸ್ತಿತ್ವ ಅನ್ನೋದು ಅವನಿಗೆ ಕರೆಕ್ಟ್ ಆಗಿದೆ, ಹೇಳಿ. ಅವನಿಗೆ ಇರುವಿಕೆ ಅನ್ನೋದು ಮೊದಲು, ಮತ್ತೆ ಅದರಿಂದ ಉಪಯೋಗ ಅನ್ನೋದು ಅವನಿಗೆ ನೆಕ್ಸ್ಟ್ ಅಂತ ಬರುತ್ತೆ. ಈ ಅಜ್ಞಾನಿಗೆ ಅದರಿಂದ ಉಪಯೋಗ ಫಸ್ಟ್, ಅವನಿಗೆ ಅದರಿಂದ ನನಗೆ ಏನು ಉಪಯೋಗ ಅನ್ನ ಇದ್ರಲ್ಲಿ ಅವನು ಚಿಂತೆ ಮಾಡ್ತಾನೆ. ಆಮೇಲೆ ಅವನು ಅದು ಅಸ್ತಿತ್ವ, ಅದು ಇರುವು ಅನ್ನೋದು ಅವನಿಗೆ ಅದು ನೆಕ್ಸ್ಟ್ ತಗೊಳ್ತಾನೆ. ಇದು ಜ್ಞಾನಿಗೆ ಮತ್ತೆ ಅಜ್ಞಾನಿಗೆ ಇರುವಂತ ವ್ಯತ್ಯಾಸ. ಕರೆಕ್ಟ್. ಅದ್ರ ಉಪಯೋಗ ಫಸ್ಟ್ ನೋಡ್ತಾನೆ ಅಜ್ಞಾನಿ. ಜ್ಞಾನಿ ಅದು ಉಪಯೋಗ ಆಮೇಲೆ. ಫಸ್ಟ್ ಅವನು ಅದ್ರಲ್ಲಿ ಅಸ್ತಿತ್ವನೇ ನೋಡ್ತಾನೆ. ಕರೆಕ್ಟ್. ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ. ಸುಪ್ತ ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ವಾಸನೆಗಳ ಮೂಲ ಯಾವುದು? ಅಂದ್ರೆ ಅದು ಎಲ್ಲಿಂದ ಬಂದಿವೆ ಆ ವಾಸನೆಗಳು? ನಮ್ಮ ಮನಸ್ಸಿನಲ್ಲಿ ಬರೋ ಯೋಚನೆಗಳು ಅದೇ ಸುಪ್ತ ಮನಸ್ಸಿನಿಂದ ಸಂಗ್ರಹವಾಗ್ಬಿಟ್ಟು ಅದು ಜಾಗೃತ ಮನಸ್ಸಿನಲ್ಲಿ ಇರೋದು ಸುಪ್ತ ಮನಸ್ಸಿಗೆ ಬಂದ್ಬಿಟ್ಟಿರತ್ತೆ. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಅದು ಕಾನ್ಶಿಯಸ್ ಮೈಂಡ್ಗೆ ಹೋಗಿರತ್ತೆ. ನಾವು ಏನನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೀವೋ ಅದ್ರ ಜಾಗೃತವಾದ ಸ್ಥಿತಿಯಲ್ಲಿ ಅದು ನಮ್ಮ ಅಜ್ಞಾನದಿಂದ ಬಂದ್ಬಿಟ್ಟಿರುತ್ತೆ. ಯೋಚನೆಗಳೆಲ್ಲ ಏನೇನೋ ಅದು ಒಂದು ಕಸದ ರೀತಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ನಾವು ಏನ್ ಮಾಡಿರ್ತೀವಿ, ಮನಸ್ಸನ್ನ ಆಳಕ್ಕೆ ತಗೊಂಡೋಗ್ಬಿಟ್ಟು ಸುಪ್ತ ಮನಸ್ಸಿನಲ್ಲೂ ಅದೇ ಜಾಗೃತ ಮನಸ್ಸಿನಲ್ಲಿ ಬಂದಿರೋದು ಸುಪ್ತ ಮನಸ್ಸಿನಲ್ಲೂ ಶೇಖರಣೆಗೊಂಡ್ಬಿಟ್ಟಿರುತ್ತೆ. ಇದು ನಾವ್ ಯಾವಾಗ ಧ್ಯಾನಕ್ಕೆ ಕೂತ್ಕೋತೀವಿ ಯಾವಾಗ ಬರೀ ಯೋಚನೆಗಳೇ ಬರ್ತಾ ಇರುತ್ತೆ. ಇದನ್ನ ನಾವೇ ಮಾಡ್ಕೊಂಡ್ಬಿಟ್ಟಿರೋದು. ಇದು ಹೋಗ್ಬೇಕು ಅಂದ್ರೆ ನಮ್ಗೆ ಆತ್ಮಜ್ಞಾನದ ಅರಿವು ಬೇಕು. ಗುರುಗಳು ಹೇಳಿರ್ತಕ್ಕಂತ ವೇದಾಂತದ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಶ್ರವಣ ಮಾಡ್ತಾ ಸಮಾಧಿ ಸ್ಥಿತಿಯಲ್ಲಿ ಆತ್ಮಜ್ಞಾನವನ್ನ ಪಡೆದುಕೊಂಡಾಗ ನಾವು ಈ ಜಾಗೃತ ಮನಸ್ಸಿನಲ್ಲಿ ನಮಗೆ ಬಂದಂತ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಕಸದ ರೀತಿ ತುಂಬಿರೋದು
ಸುಪ್ತ ಮನಸ್ಸಿನಲ್ಲಿ ಬಂದಿರೋದುವೆ ನಾವ್ ಈ ನಿಧಿಧ್ಯಾಸ ಮಾಡುವಾಗ ಅವನ್ನೆಲ್ಲ ಕಳ್ಕೊಬಹುದು. ಕರೆಕ್ಟ್. ಜಾಗೃತ ಮನಸ್ಸಿನಿಂದಲೇ ಸುಪ್ತ ಮನಸ್ಸಿಗೆ ಹೋಗಿರುತ್ತೆ, ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ಸುಪ್ತ ಮನಸ್ಸಿಂದ ಮೇಲಕ್ಕೆ ಬರುತ್ತೆ. ಕರೆಕ್ಟ್ ಆಗಿ. ಪದ್ಮ ಅವರು, ಆಧ್ಯಾತ್ಮಿಕ ಸಾಧನೆಯಲ್ಲಿ ಉಂಟಾಗುವ ಅನುಭವಗಳು ಕೂಡ ಸುಪ್ತ ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ಕಸವೇ? ವಿವರಿಸಿ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಅನೇಕ ಅನುಭವಗಳು ಉಂಟಾಗುತ್ತೆ. ಅದನ್ನ ನನಗೆ ಬ್ರಹ್ಮಾನುಭವ ಆಯ್ತು ಅಂತಂದ್ಬಿಟ್ಟು ತಪ್ಪು ಕಲ್ಪನೆಯಲ್ಲಿ ಅನೇಕ ಜನ ಅನ್ಕೊಳ್ತಾರೆ. ಅದು ಮಿಥ್ಯವಾದ ಅನುಭವ ಅನ್ನೋದು ಅವ್ರಿಗೆ ಗೊತ್ತಾಗಿರಲ್ಲ. ಈ ನಿಜವಾದ ಆತ್ಮಜ್ಞಾನ ಪಡೆದವರಿಗೆ ಯಾವ ಅನುಭವನೂ ಇರಲ್ಲ. ಈ ಮಿಥ್ಯವಾದ ಅನುಭವಗಳನ್ನೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಪರಿಪೂರ್ಣರಾದ ಮೇಲೆ ಇದೆಲ್ಲ ನನಗೆ ಬಂದು ಹೋಗುವಂತಹದ್ದು. ಈ ಸಾಧನೆಯ ಹಾದಿಯಲ್ಲಿ ಇಂಥ ಎಲ್ಲ ಅನುಭವಗಳಾಗತ್ತೆ. ಇದೆಲ್ಲ ನಾನು ತಿಳ್ಕೊಳ್ಬೇಕಾಗಿರೋದು. ನಾನು ಪರಿಶುದ್ಧವಾದ ಬ್ರಹ್ಮಜ್ಞಾನವನ್ನ ತಿಳ್ಕೊಳ್ಬೇಕು. ನಾನು ಸಚ್ಚಿದಾನಂದ ಸ್ವರೂಪಿ ಬ್ರಹ್ಮನೇ ಸ್ವರೂಪ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದು ಆಮೇಲೆ ಅರ್ಥ ಮಾಡ್ಕೊಳ್ತಾನೆ. ಕರೆಕ್ಟ್. ಮುಂದಿನ ಪ್ರಶ್ನೆ ಸವಿಯವರಿಗೆ. ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರ ಸಮಾಧಯ ಅಂತ ಹೇಳ್ತಾರೆ. ಅಂದ್ರೆ ಏನದು ಅರ್ಥ? ಮ್ಯಾಮ್ ನಂಗೆ ಗೊತ್ತಾಗ್ಲಿಲ್ಲ. ಅಲ್ಲ, ಸುಮ್ಮನೆ ಜಸ್ಟ್ ಇವಾಗ ಯತ್ರ ಯತ್ರ ಮನೋಯಾತಿ ಅಂದ್ರೆ ಎಲ್ಲೆಲ್ಲಿ ಮನಸ್ಸು ಹೋಗುತ್ತದೋ ತತ್ರ ತತ್ರ ಸಮಾಧಿಯ ಅಂದ್ರೆ ಅಲ್ಲಲ್ಲಿ ಸಮಾಧಿ ಅಂತ ಹೇಳ್ತಾರೆ. ಹೇಗದು? ಯಾವಾಗ ಆಗುತ್ತೆ ಆ ತರಹ? ನೀವು ಹೇಳಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಅಂತರ್ ಸಮಾಧಿ ಬಹಿರ್ ಸಮಾಧಿ ಎಲ್ಲ ವಿವರಿಸ್ಕೊಂಡ್ವಿ ಅಲ್ವಾ? ಅಂದ್ರೆ ಇವಾಗ ನಮಗೆ ಬಹಿರ್ ಸಮಾಧಿಯಲ್ಲಿ ನಾವ್ ಏನೇನ್ ನೋಡಿದ್ರು ನಮ್ಗೇನು ಗೊತ್ತಾಗ್ತಾ ಇದೆ? ಅಲ್ಲಿ ಅಲ್ಲೆಲ್ಲ ಅಸ್ತಿತ್ವ ಇದೆ, ಇರುವಿಕೆ ಇದೆ ಅಂತ. ಇರುವಿಕೆನೆ, ಅದು ನಾಮರೂಪ ಎಲ್ಲ ಮಿಥ್ಯಾ ಅಂತ ಗೊತ್ತಾಗತ್ತೆ ನಮಗೆ ಅಲ್ವಾ? ಹೌದು. ಹಂಗಾದಾಗ ಏನಾಗುತ್ತೆ, ನಮ್ಗೆ ಏನೇನ್ ನಮ್ಮ ಮನಸ್ಸು ಯಾವ್ಯಾವ್ದ್ರ ಕಡೆಗೆ ಹೋದ್ರು, ಯಾವ್ಯಾವ್ದನ್ನ ನೋಡಿದ್ರು, ಏನೇ ಮಾಡಿದ್ರು ಎಲ್ಲ ಕಡೆ ಇರೋದು ಪರಬ್ರಹ್ಮನೇ ಅನ್ನೋ ಒಂದು ಜ್ಞಾನದಲ್ಲಿ ನಾವು ನಿಂತಾಗ ಮನಸ್ಸು ಎಲ್ಲ ಹೋದ್ರು ಶಾಂತಿ, ಸಮಾಧಿ, ಗಾಢ ನಿದ್ದೆಯಲ್ಲಿ ಸಮಾಧಿ ಸ್ಥಿತಿಯಲ್ಲಿರುತ್ತೆ, ಏನ್ ಆಲೋಚನೆಗಳಿಲ್ಲ. ಎಚ್ಚರ ಸ್ಥಿತಿಯಲ್ಲೂ ಅದೇ ರೀತಿಯಲ್ಲಿ ಇರುತ್ತೆ ಮನಸ್ಥಿತಿ. ಏನು ನಮ್ಗೆ ಯಾರ ಮೇಲೂ ಕೋಪ ಅದು ಇದು ಅಷ್ಟೊಂದು ಇರೋದಿಲ್ಲ, ಎಲ್ಲ ಬರೀ ಇರುವಿಕೆ ನೋಡ್ತೀವಿ. ಅವಾಗ ನಾವು ಏನು ಕೋಪ ಬರಲ್ಲ, ಶಾಂತವಾಗೇ ಇರ್ತೀವಿ. ಸೊ ಕರೆಕ್ಟ್, ಸಮಾಧಿ ಸ್ಥಿತಿಯಲ್ಲೇ ಇದು ಬಿಡ್ತೀವಿ. ಅದಕ್ಕೆ ಅದು ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ಎಲ್ಲ ಹೋದ್ರು ಮನಸ್ಸು ಸಮಾಧಿ ಸ್ಥಿತಿಯೇನೇ ಇರುತ್ತೆ ಹೊರತು ಇನ್ನೇನು ಡಿಸ್ಟರ್ಬೆನ್ಸ್ ಇರಲ್ಲ ಅಲ್ಲಿ. ಎಷ್ಟು ಚೆನ್ನ ನೋಡಿದ್ರ? ಯಾರಿಗ್ ಬೇಡ ಆ ಸ್ಥಿತಿ? ಎಲ್ರಿಗೂ ಬೇಕು. ಹೌದು. ಮತ್ತೆ ಮುಂದಿನ ಪ್ರಶ್ನೆ ಆಶಾ ಅವರಿಗೆ. ಜ್ಞಾನಿಯು ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಜೀವಿಸುತ್ತಾನೆ, ಏನದು ಕಾರಣ? ಜ್ಞಾನಿ ಇವಾಗ ಹೇಳ್ದಂಗೆ ಎಲ್ಲೆಲ್ಲಿ ನೋಡಿದ್ರು ರೂಪ ಕಾಣಲ್ಲ, ರೂಪದ ಹಿಂದಿರುವ ಅಸ್ತಿತ್ವವನ್ನೇ ಕಾಣ್ತಾ ಇರ್ತಾನೆ. ಎಲ್ಲ ಈ ಪ್ರಪಂಚದಲ್ಲಿ ಏನೇನ್ ನೋಡಿದ್ರು ತನ್ನ ಅಸ್ತಿತ್ವವನ್ನೇ ಕಾಣ್ತಿರೋದ್ರಿಂದ ಅವನು ತಾನು ವಿಶೇಷ ಅಂತ ಅವನಲ್ಲಿ ಇರೋದಿಲ್ಲ. ಅದೇ ಒಬ್ಬ ವ್ಯಕ್ತಿ ತಾನ್ ತೋರ್ಸ್ಕೊಳ್ಳೋದಕ್ಕೋಸ್ಕರ ಅಜ್ಞಾನಿ ಆದವನು ತನ್ನಲ್ಲಿರೋ ಅವಿಶೇಷತೆಯನ್ನು ತೋರ್ಸ್ಕೊಳ್ತಾನೆ. ಜ್ಞಾನಿ ಎಲ್ಲರಲ್ಲೂ ತನ್ನ ಅಸ್ತಿತ್ವವನ್ನೇ ನೋಡ್ತಿರೋದ್ರಿಂದ ಅವನಲ್ಲಿ ಆ ಭಾವನೆ ಬರೋದಿಲ್ಲ, ವಿಶೇಷತೆ ಏನು ಇರೋದಿಲ್ಲ. ಆದ್ರಿಂದ ಅವನು ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರ್ತಾನೆ. ನಮ್ಮ ಗುರೂಜಿ ಅವ್ರು ಹೇಳ್ತಿರ್ತಾರಲ್ಲ, ಎಲ್ಲರೂ ನನ್ಗೆ ಆತ್ಮಜ್ಯೋತಿಗಳ ತರಾನೇ ಕಾಣ್ತಾರೆ, ಯಾವ ಭೇದ ಭಾವನೂ ಇಲ್ಲ, ಎಲ್ಲಾರು ಒಂದೇ ತರ ಕಾಣ್ತಾರೆ ಅಂತ. ಆದ್ರಿಂದ ಅವರು
ಎಲ್ಲಾರ್ನು ಒಂದೇ ವಿಶ್ವಾಸದಿಂದ ಪ್ರೀತಿಯಿಂದನೇ ನೋಡ್ತಾ ಇರ್ತಾರೆ. ಅದು ಜ್ಞಾನಿಯ ಲಕ್ಷಣ. ನಮ್ಗೇನಂದ್ರೆ ಎಲ್ಲ ಇದ್ರದಲ್ಲಿ ಯಾವ್ದ್ಯಾವ್ದು ಜ್ಞಾನಿದ್ ಬರುತ್ತೋ ನಮಗೆ ಕಂಪೇರ್ ಮಾಡ್ಕೊಳಕ್ ಅವ್ರು ಇದ್ದಾರೆ. ಸ್ಟ್ಯಾಂಡರ್ಡ್ ಹೌದು ಒಂದು ಫಿಕ್ಸ್ ಆಗೋಗಿದೆ. ನೋಡೋದು ಅಲ್ಲಿ ನೋಡೋದು, ನೋಡೋದು ಅಲ್ಲಿ ನೋಡೋದು, ಅವ್ರು ಕರೆಕ್ಟ್ ಅಪ್ಪ ಅಂತ. ಹೌದು ಕರೆಕ್ಟ್ ಅದು. ಅದಕ್ಕೆ ಬದುಕಿರೋ ಅಂತ ಗುರುಗಳು ಬೇಕು ಅನ್ನೋದು ಈ ಕಾರಣಕ್ಕೇನೆ. ನಾವ್ ಯಾರೋ ಹೌದು. ಹಿಂದೆ ಇರೋ ಗುರುಗಳನ್ನ ನಾವು ಇದ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟೊಂದು ಏನು ಗೊತ್ತಾಗಲ್ಲ ಕೆಲವೆಲ್ಲ. ಬದುಕಿರುವಂತ ನಮ್ಗೆ ರೆಡಿ ಗುರುಗಳು ಹೌದು ಗೃಹಸ್ಥರಾಗಿರೋದ್, ನಾವು ಗೃಹಸ್ಥರಾಗಿರೋದ್ರಿಂದ ಅವರು ಗೃಹಸ್ಥರಾಗಿರೋದ್ರಿಂದ ನಮ್ಗೆ ಸುಲಭವಾಗಿ ಅರ್ಥ ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಈಸಿ ಆಗುತ್ತೆ, ತುಂಬಾ ಸುಲಭ, ಚೆನ್ನಾಗಿ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ ಸಂಧ್ಯಾ ಅವ್ರಿಗೆ. ಯೋಗ ವಾಸಿಷ್ಠದ ಚೂಡಾಲ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತೆ? ಅದರಲ್ಲಿ ಪ್ರಭಾವತಿನೋ ಏನೋ ಹೇಳಿದಾರೆ ಅವರು. ಚೂಡಾಲ ಅವಳ ಹೆಸರು. ಅವಳು ಏನು ಲೀಲಾವತಿ ಅಂತ ಲೀಲಾವತಿ ಅಂತ ಹೇಳಿದ್ದಾರೆ. ಅವಳು ನಿಜವಾದ ಹೆಸರು ಚೂಡಾಲ. ಏನು ಅವಳಿಂದ ಇದರಿಂದ ನಮ್ಗೇನು ಆಕ್ಚುಲಿ ತಿಳಿದು ಬರುತ್ತೆ? ಲೀಲಾವತಿ ಅನ್ನೋ ಇದಕ್ಕೆ ಹಿನ್ನೆಲೆ ಹೋದಾಗ ಒಬ್ಬ ರಾಜ ಏನೋ ಯೋಗ ವಸಿಷ್ಠ ರಲ್ಲಿ ಅವರು ರಾಜ್ಯ ಅವ್ರು ಬರ್ದಿರೋ ಕಥೆನಲ್ಲಿ ಒಬ್ಬ ರಾಜ್ಯಭಾರ ಮಾಡ್ತಿರ್ತಾನೆ. ಅವನ ಹೆಂಡ್ತಿನೇ ಈ ಲೀಲಾವತಿ ಅನ್ನೋಳು. ಅವಳು ಮದ್ವೆಗೆ ಮುಂಚೆಯಿಂದಾನೇ ಅವಳಿಗೆ ಆತ್ಮಜ್ಞಾನ ಬಂದ್ಬಿಟ್ಟಿರುತ್ತೆ. ಆದ್ರೆ ಅವಳು ಸಾಮಾನ್ಯರಲ್ಲಿ ಸಾಮಾನ್ಯಳಾಗಿರ್ತಾಳೆ. ಅದನ್ನ ಅವಳು ತೋರಿಸ್ಕೊಳಕ್ ಹೋಗಿರಲ್ಲ. ಈ ಗಂಡ ಏನ್ ಮಾಡ್ತಾನೆ, ರಾಜ್ಯಭಾರ ಮಾಡ್ತಾ ಮಾಡ್ತಾ ಅವನಿಗೂ ಜಿಗುಪ್ಸೆ ಬಂದು ಜೀವನದಲ್ಲಿ ರಾಜ್ಯಭಾರನು ಬೇಡ, ಏನು ಬೇಡ, ಎಲ್ಲ ಬಿಟ್ಬಿಟ್ಟು ನಾನು ಆತ್ಮಜ್ಞಾನ ಪಡ್ಕೋಬೇಕು ಅಂತ ಗುರುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಯಾವ ಗುರುಗಳು ಸಿಗಲ್ಲ. ಅದನ್ನ ನೋಡ್ದಂತ ಲೀಲಾವತಿಗೆ ಅದೇ ಅವಳ ಬಗ್ಗೆ ಒಂದು ಅನುಕಂಪ ಬಂದು ಬೇರೆ ವೇಷನ ಬದಲಾಯಿಸ್ಕೊಂಡು ಅವ್ರ ಮುಂದೆ ತಾನು ಲೀಲಾವತಿ ಅನ್ನೋದನ್ನ ತೋರಿಸ್ಕೊಳ್ಳಾರ್ದೇನೆ ಒಬ್ಬ ಗುರುಗಳ ರೀತಿನಲ್ಲಿ ಹೋಗಿ ಅವ್ರಿಗೆ ಆತ್ಮಜ್ಞಾನವನ್ನ ತಿಳಿಸ್ಕೊಡ್ತಾಳೆ. ಆವಾಗ ಆಮೇಲೆ ಅವ್ರಿಗೆ ಜ್ಞಾನ ಬಂದ್ಮೇಲೆ ಗೊತ್ತಾಗುತ್ತೆ ಇವರೇ ಲೀಲಾವತಿ ಅಂತ. ಅವಳು ಇಷ್ಟು ದಿನ ನಿಮ್ ಜೊತೆನೆ ಇದ್ರುವೆ ಅದನ್ನ ನಾನು ತಿಳ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಅದನ್ನ ನೋಡ್ದಾಗ ಗೊತ್ತಾಗುತ್ತೆ. ಅಂದ್ರೆ ಆತ್ಮಜ್ಞಾನ ಪಡೆದಂತ ಎಲ್ಲಾ ವ್ಯಕ್ತಿಗಳುವೆ, ಅಂದ್ರೆ ಈ ಗುರುಗಳೆಲ್ಲರುವೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗೇ ಇರ್ತಾರೆ. ಅವರು ಯಾವುದೇ ವಿಶೇಷ ಗುಣಲಕ್ಷಣಗಳನ್ನ ಹೊಂದ್ಕೊಂಡು ನಾನು ಅನ್ನೋದನ್ನ ತೋರ್ಸ್ಪಡಿಸ್ಕೊಳಕ್ ಹೋಗಿರಲ್ಲ. ಈಗ ನೀವೇ ಹೇಳ್ದಂಗೆ ಪ್ರಭುಜಿ ಎಲ್ಲರಲ್ಲಿ ಒಂದಾಗಿ ಎಲ್ಲರೂ ಆತ್ಮಜ್ಯೋತಿಗಳೇ ಅಂತ ಹೇಗೆ ತಿಳ್ಕೊತಾರೋ ಹಾಗೆ ಎಲ್ಲಾ ಆತ್ಮಜ್ಞಾನಿಗಳಿಗೂ ಈ ಅಹಂಕಾರ ಅನ್ನೋ ಪೊರೆಯಿಂದ ಆಚೆ ಬಂದು ಆತ್ಮಜ್ಞಾನ ಪಡೆದ ನಂತರ ಎಲ್ಲರೂ ಸಚ್ಚಿದಾನಂದ್ರೆ ಆದಾಗ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಅಣುರೇಣು ಎಲ್ಲಾದ್ರಲ್ಲೂ ಭಗವಂತನನ್ನೇ ಕಾಣ್ತಾ ಇರ್ತಾರೆ. ಚೆನ್ನಾಗಿ ಹೇಳಿದ್ರು. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಜ್ಞಾನಿಯು ಲೋಕದ ವ್ಯವಹಾರವನ್ನ ಹೇಗೆ ಮಾಡ್ತಾನೆ? ಎಲ್ಲ ಜನನು ಹೇಗೆ ವ್ಯವಹರಿಸ್ತಾರೋ ಹಾಗೇನೆ ವ್ಯವಹಾರ ಮಾಡ್ತಾರೆ. ಆದ್ರೆ ಅವ್ರಿಗೆ ಪ್ರತಿಯೊಂದರಲ್ಲೂ ಅಸ್ತಿತ್ವ ಇದೆ ಅನ್ನುವ ಸತ್ಯ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ವ್ಯಾವಹಾರಿಕವಾಗಿ ಹೇಗೆ ನಡ್ಕೊಳ್ಬೇಕೋ ಹಾಗೆ ನಡ್ಕೊಳ್ತಾರೆ. ಅವ್ರಿಗೆ ಅಸ್ತಿತ್ವವನ್ನ ಎಲ್ಲದರಲ್ಲೂ ಕಾಣೋದ್ರಿಂದ ಏನು ಅವರಲ್ಲಿ ಬದಲಾವಣೆ ಇದೆ ಬೇರೆಯವರಿಗೆ ಹೋಲ್ಸಿದ್ರೆ ಅಂತಂದ್ರೆ ಅವರು ತಪ್ಪು ಮಾಡಕ್ ಹೋಗಲ್ಲ ಅವಾಗ. ಹಾಗೆ ವ್ಯವಹಾರವನ್ನ ಮಾಡ್ತಾರೆ. ವ್ಯಾವಹಾರಿಕ ಜೀವಿಯಾಗಿ ಯಾವ ಬದಲಾವಣೆಯೂ ಇರಲ್ಲ. ಕರೆಕ್ಟ್. ಮುಂದಿನ ಪ್ರಶ್ನೆ ಸಾವಿತ್ರಿ ಅವರಿಗೆ. ದೇಹದ ನೋವನ್ನು ಅನುಭವಿಸುವುದರಲ್ಲಿ ಜ್ಞಾನಿಗೂ ಅಜ್ಞಾನಿಗೂ ಇರುವ ವ್ಯತ್ಯಾಸವೇನು?
ಅದು ಅಜ್ಞಾನಿಗೂ ಜ್ಞಾನಿಗೂ ಆ ನೋವು ಅನ್ನೋದ್ರಲ್ಲಿ ಇಬ್ಬರಿಗೂ ಒಂದೇ ತರ ಇರುತ್ತೆ. ಅನುಭವ ಅನ್ನೋದ್ರಲ್ಲಿ ಜ್ಞಾನಿಗೆ ಆ ಬೇರೆ ತರ ಇರುತ್ತೆ. ಯಾಕೆಂದ್ರೆ ಅಸಹಿಸುವ ಶಕ್ತಿ ಇರುತ್ತೆ ಜ್ಞಾನಿಗೆ. ಅಜ್ಞಾನಿಗೆ ಇವಾಗ ಆಗಿರೋ ನೋವನ್ನ ಎಷ್ಟು ದಿವಸ ಬೇಕಾದ್ರೂ ಅದರಲ್ಲೇ ನೆನಪಿಸ್ಕೊಂಡು ಆಳವಾಗಿ ತಗೊಂಡು ಅದನ್ನೆಲ್ಲ ಇದ್ ಮಾಡ್ಕೊಂಡು ಹೋಗ್ತಾರೆ. ಜ್ಞಾನಿಗೆ ಹಾಗಿರಲ್ಲ. ಕರೆಕ್ಟ್. ತಾನೇ ದೇಹ ಅನ್ಕೊಂಡಿರೋದ್ರಿಂದ ಅವನು ಚಿಕ್ಕದು ದೊಡ್ಡದಾಗಿ ಕಾಣುತ್ತೆ. ಅವ್ರಿಗೆ ತಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತಿರೋದ್ರಿಂದ ಅದು ಇರುತ್ತೆ. ದೇಹದಲ್ಲಿ ನೋವಿದೆ ಹೌದು, ಆದ್ರೆ ಏನು ಮಾಡೋಕ್ಕಾಗಲ್ಲ, ಬಂದಿದೆ, ಪರವಾಗಿಲ್ಲ, ಅದ್ರ ಜೊತೆನಲ್ಲೇ ನಾವು ಇದ್ಕೊಂಡು ಅದ್ರ ಪಾಡ್ಗದು ಹೋಗೋವರೆಗೂ ತಾಳ್ಮೆಯಿಂದ ಇರೋಣ ಅಂತ ಅವರು ಇರ್ತಾರೆ. ಮುಂದಿನ ಪ್ರಶ್ನೆ ಸುಧಾ ಅವರಿಗೆ, ಮಾನಸಿಕ ನೋವನ್ನು ಅನುಭವಿಸುವುದರಲ್ಲಿ ಜ್ಞಾನಿಗೂ ಅಜ್ಞಾನಿಗೂ ಇರುವ ವ್ಯತ್ಯಾಸವೇನು? ಈ ಮಾನಸಿಕ ನೋವು ಅನ್ನೋದು ಜ್ಞಾನಿಗೆ ಇರೋದಿಲ್ಲ. ಯಾಕೆಂದ್ರೆ ಅವನು ದೇಹ ಭಾವನೆಯಲ್ಲಿ ಇರೋದಿಲ್ಲ. ಈ ದೇಹ ನನ್ನದಲ್ಲ ಅಂತಾನೆ ಅವನು ಜೀವಿಸ್ತಾ ಇರ್ತಾನೆ. ಮತ್ತೆ ಈ ಅಜ್ಞಾನಿಗೆ ಮಾನಸಿಕ ನೋವು ಅನ್ನೋದು ತುಂಬಾ ಇರುತ್ತೆ. ಯಾಕೆಂದ್ರೆ ಈ ದೇಹ ಮನಸ್ಸು ಬುದ್ಧಿ ಎಲ್ಲ ನಂದೇ ಅಂತ ಅವನು ಆ ಅನುಭವದಲ್ಲಿ ಇರ್ತಾನೆ. ಆದ್ರಿಂದ ಅವನಿಗೆ ಮಾನಸಿಕ ನೋವು ಅನ್ನೋದು ಅವನಿಗೆ ತುಂಬಾ ಕಾಡುತ್ತೆ. ಅದು ತುಂಬಾ ಹಚ್ಕೊಂಡು ಅವನು ಜೀವನ ಪರ್ಯಂತನೂ ಅವನು ಅನುಭವಿಸೋ ಅಂತ ಪರಿಸ್ಥಿತಿ ಅವನಿಗೆ ಒದಗಿ ಬರುತ್ತೆ. ಅದೇ ಜ್ಞಾನಿಗೆ ಅದು ಇರೋದಿಲ್ಲ. ಕರೆಕ್ಟ್. ಜ್ಞಾನಿಗೇನಂದ್ರೆ ಜ್ಞಾನ ಒಂದ್ಸರ್ತಿ ಬಂದ ತಕ್ಷಣ ಮನಸ್ಸಿನಲ್ಲಿ ಎರಡು ರೀತಿ ಅಂತ ಹೇಳಿದ್ವಲ್ಲ, ಕಲ್ಪನೆ ಮಾಡೋ ಮನಸ್ಸು ಒಂದು, ಆಮೇಲೆ ಫಂಕ್ಷನಲ್ ಮೈಂಡ್ ಒಂದು. ಕಾನ್ಸೆಪ್ಷುಯಲ್ ಮೈಂಡ್, ಫಂಕ್ಷನಲ್ ಮೈಂಡ್. ಆ ಕಾನ್ಸೆಪ್ಚುಯಲ್ ಮೈಂಡ್ ಏನಾಗೋಗುತ್ತೆ, ಅದು ಕೆಲಸ ನಿಲ್ಲಿಸ್ಬಿಡುತ್ತೆ. ಅಂದರೆ ನಾವು ಒಂದು ಸಣ್ಣದಾದ್ರೂ ಅದಕ್ಕೆ 100 ರೆಕ್ಕೆ ಪುಕ್ಕ ಕಟ್ತಾ ಹೋಗ್ತಾ ಇರ್ತೀವಿ. ಆ ರೆಕ್ಕೆ ಪುಕ್ಕ ಕಟ್ಟೋ ಕೆಲಸ ಎಲ್ಲ ಕಟ್ಟಾಗೋಗುತ್ತೆ. ಬಟ್ ಫಂಕ್ಷನಲ್ ಮೈಂಡು ಕೆಲಸ ಮಾಡುತ್ತೆ, ಸರಿಯಾಗಿ ಕೆಲಸ ಮಾಡುತ್ತೆ. ಆ ತರಹ ಜ್ಞಾನಿ ಇರೋದ್ರಿಂದ ಅವನಿಗೆ ಮಾನಸಿಕವಾಗಿ ನೋವು ಯಾವಾಗ ಬರುತ್ತೆ, ನಮಗೆ ಒಂದು ಸಣ್ಣದಾಗಿದ್ದಕ್ಕೂ ನಾವು ರೆಕ್ಕೆ ಪುಕ್ಕ ಕಟ್ಟಿದಾಗಲೇ ಮಾನಸಿಕ ನೋವು ತುಂಬ ಜಾಸ್ತಿ ಆಗೋದು. ಇವಾಗ ದೇಹದ ನೋವು ಅವನಿಗೂ ಇರುತ್ತೆ, ಇವನಿಗೂ ಇರುತ್ತೆ. ಏನೋ ಒಂದು ಏಟು ಬೀಳುತ್ತಪ್ಪ, ಏಟು ಬಿದ್ದಾಗ ಏನು ನೋವಾಗುತ್ತೋ ಅಜ್ಞಾನಿಗೂ ಅದೇ ನೋವಾಗುತ್ತೆ, ಜ್ಞಾನಿಗೂ ಅದೇ ನೋವಾಗುತ್ತೆ. ಆದರೆ ಅಜ್ಞಾನಿ ಅದನ್ನು ಮಾನಸಿಕವಾಗೂ ಜಾಸ್ತಿ ತಗೋತಾನೆ, ಇಷ್ಟಿದ್ದನ್ನು ಇಷ್ಟು ದೊಡ್ಡದು ಮಾಡ್ಕೋತಾನೆ ಮನಸ್ಸಿನಲ್ಲಿ. ಆದರೆ ಜ್ಞಾನಿ ಮಾನಸಿಕವಾಗಿ ಏನು ತಗೊಳ್ಳೋದಿಲ್ಲ, ಅದನ್ನು ದೇಹಕ್ಕೆ ನೋವು ಒಂದ್ಸರ್ತಿ ಆಗಿದೆ ಹೌದು, ಸಹಿಸೋ ಶಕ್ತಿ ಇರುತ್ತೆ. ಅದೇ ಮಾನಸಿಕ ನೋವು, ಯಾರೋ ಏನೋ ಅಂದರು, ಏನೋ ಬೈದರು, ಇನ್ನೇನೋ ಆಯಿತು, ಮನಸ್ಸಿಗೆ ತುಂಬ ಬೇಜಾರಾಯಿತು, ಅಂಥ ಟೈಮಲ್ಲಿ ಜ್ಞಾನಿಗೆ ಅತ್ಯಂತ ವಿಪರೀತವಾಗಿ ಏನೇನು ಕಲ್ಪನೆ ಮಾಡ್ತಲ್ಲ ಆ ತರಹ ಮನಸ್ಸು ಇರಲ್ಲ, ಅದು ನಾಶ ಆಗೋಗಿರುತ್ತೆ. ಹಾಗಾಗಿ ಆ ಮೊಮೆಂಟಲ್ಲಿ ಬೇಜಾರಾದ್ರೂ, ಇವಾಗ ಯಾರೋ ಏನೋ ಅಕಸ್ಮಾತಾಗಿ ಬೈತಾರೆ ಅಂತ ಇಟ್ಕೊಳ್ಳಿ, ಆ ಮೊಮೆಂಟಲ್ಲಿ ಬೇಜಾರಾಗಬಹುದು, ನೆಕ್ಸ್ಟು ಬಿಟ್ಬಿಡ್ತಾನೆ ಅವನದನ್ನು. ಆದರೆ ಇವನ ಅಜ್ಞಾನಿ ಏನು ಮಾಡ್ತಾನೆ, ಅದಕ್ಕೆ ಕಟ್ತಾನೆ, ರೆಕ್ಕೆ ಪುಕ್ಕ ಕಟ್ಟಿ ಕಟ್ಟಿ ಕಟ್ಟಿ, ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ಅವ್ರ ಹಿಂದೇನು ಹೀಗಂದಿದ್ರು, ಅವ್ರಿಗೆ ನನ್ನ ಮೇಲೆ ಏನೋ ದ್ವೇಷ ಇದೆ ಅನಿಸುತ್ತೆ, ನಾನು ಅವ್ರಿಗೆ ಅವಾಗ ಹಂಗೆ ಮಾಡಿದ್ದೆ, ಅದಕ್ಕೆ ಅವ್ರು ಅದನ್ನೇ ಜ್ಞಾಪಕ ಇಟ್ಕೊಂಡು ಅವ್ರು ಇವಾಗ ಹಿಂಗೆ ಮಾಡಿದ್ದಾರೆ ಅನಿಸುತ್ತೆ ಅಂತ ಹಿಂಗೆ 100,000 ಲಕ್ಷ ಹೇಳ್ಬಿಡ್ತಾನೆ ಅವನು. ಜೋಡಿಸ್ಕೊಂಡು ಹೇಳ್ತಾನೆ. ಇದು ಕಾನ್ಸೆಪ್ಷುಯಲ್ ಮೈಂಡ್ ಹೋಗೋದೇನೆ ಮೇಯ್ನಾಗಿ ಈ ಜ್ಞಾನದ ಲಾಭ. ದೇಹದ ನೋವು ಅವನಿಗೂ ಇರುತ್ತೆ, ಇವನಿಗೂ ಇರುತ್ತೆ. ಪೇಯ್ನ್ ಅನ್ನೋದಿರುತ್ತೆ, ಸಫರಿಂಗ್ ಇರಲ್ಲ ಅಂತ ಅದಕ್ಕೆ ಹೇಳೋದು. ಪೇಯ್ನ್ ಈಸ್ ಇನ್ಎವಿಟಬಲ್ ಅಂತ ಹೇಳ್ತಾರೆ. ಪೇಯ್ನು ಏನೂ ಮಾಡೋಕ್ಕಾಗಲ್ಲ, ಆಗಿದ್ದು ದೇಹಕ್ಕೆ ಎಲ್ಲೋ ನೋವಾಯಿತು, ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ಅವನಿಗೂ ಇರುತ್ತೆ, ಇವನಿಗೂ ಇರುತ್ತೆ. ಆದರೆ ಸಫರಿಂಗ್ ಯಾವಾಗಲೂ ಮನಸ್ಸಿಂದು. ಕೊರಗೋದು ಇಲ್ಲದೆ ಸಲ್ಲದೆ ಅದೆಲ್ಲ ತುಂಬಿಕೊಳ್ಳೋದು ಏನಿದೆ, ಅದು ಜ್ಞಾನಿಗೆ ಇರಲ್ಲ. ಈಗ 9 ಗಂಟೆ ಆಯಿತು, ಇಲ್ಲಿಗೆ ನಿಲ್ಲಿಸ್ಕೊಂಡಿರೋಣ. ಏನು ಮೆಡಿಟೇಷನ್ ಮಾಡೋಣ ಇವತ್ತು, ಮತ್ತೆ ಮುಂದುವರ್ಸೋಣ. ಇವಾಗ ಪ್ರಾರ್ಥನೆ, ಯಾರು ಮಾಡಿದ್ದು ಪ್ರಾರ್ಥನೆ ಆಗಲೇ? ನಾನು ಮೇಡಮ್. ಹಾಂ, ಮಾಡಿ. ಓಂ ಅಸತೋ ಮಾ ಸದ್ಗಮಯ
तमसो मा ज्योतिर्गमय मृत्योर्मा अमृतंगमय ॐ शान्ति शान्ति शान्तिः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः ನಾನೆಂಬುದು ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಶಿವೋಹಂ 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 ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ सत्यदर्शनम् अन्तर्ज्योतिः बहिर्ज्योतिः प्रत्यग्ज्योतिः परात्परः ज्योतिर्ज्योतिः स्वयं ज्योतिः आत्मज्योतिः शिवोऽस्म्यहम् आत्मदर्शनं ब्रह्मदर्शनं ब्रह्मदर्शनं सत्यदर्शनं लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु हरिः ओम तत्सत् श्री गुरुभ्यो नमः हरिः ओम हरि ओम ಧನ್ಯವಾದಗಳು ಆಶಾ.